ಶಿಕ್ಷಣಕ್ಕಾಗಿ, ನೌಕರಿಗೋಸ್ಕರ, ಸಮಾಜದ ಸಮಾನತೆಗೋಸ್ಕರ ಗಣತಿ ಅಲ್ಲ ಇದು ಅವರು ವೋಟ್ ಬ್ಯಾಂಕ್ ನಿರ್ಮಾಣಗೋಸ್ಕರ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಇಡೀ ಜಾತಿಯನ್ನ ಒಡೆದು ಇಡೀ ಸಮಾಜವನ್ನ ದಿಕ್ಕೆಟ್ಟು ಕುಳುಗೆಟ್ಟು ಮಾಡುವಂತಹ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹದ್ದು ಲಕ್ಷಾಂತರ ಅಪರಾಧ. ಆಂಜನೇಯನಿಗೆ, ಮುಳಬಾಗಿಲು ಆಂಜನೇಯನಿಗೆ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ವಿಶೇಷವಾಗಿ ಗೋಮಾತೆಯ ರಕ್ಷಣೆ ಆಗಬೇಕಾಗಿದೆ. 1000 ವರ್ಷದಿಂದ ನಾವು ಪೂಜೆ ಮಾಡ್ತಾ ಬಂದಂತ ಈ ಗೋಮಾತೆಯನ್ನ ನಿರಂತರವಾಗಿ ರಕ್ತ ಹರಿಸ್ತಾ ಇರುವಂತಹ ದುಷ್ಟ ಶಕ್ತಿಗಳ ನಾಶ ಆಗಬೇಕು. ಗೋವಿನ ಶಾಪ ತಟ್ಟಿ ಅವರ ವಂಶ ಕೂಡ ನಿರ್ವಂಶ ಆಗಬೇಕು ಅಂತನ್ನುವಂತಹದ್ದೇ ಬಹಳ ಮಹತ್ವದ ಪ್ರಾರ್ಥನೆಯನ್ನ ನಾವು ಮಾಡಿದ್ದೀನಿ. ಇವತ್ತು ಗೋ ಹತ್ಯೆ ನಿಷೇಧ ಕಾಯ್ದೆ ಕರ್ನಾಟಕದಲ್ಲಿ ಇದೆ, ಆದರೆ ಕಾಂಗ್ರೆಸ್ನವರು ಅದನ್ನು ಪಾಲಿಸ್ತಾ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನು ಪಾಲಿಸ್ತಾ ಇಲ್ಲ. ಸೊ ನಾವು ಅದನ್ನ ರಕ್ಷಣೆ ಮಾಡಿದರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೆ. ಇದು ಯಾವ ನೀತಿ? ಕಳ್ಳನ ಮೇಲೂ ಕೇಸು, ಕಳ್ಳ ಹಿಡಿದನ್ ಕೊಟ್ಟವನ ಮೇಲೂ ಕೇಸು ಅಂತಂದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗ್ಲಿ ಕಾಂಗ್ರೆಸ್ನವ್ರಿಗೆ ಏನಾದ್ರೂ ಇದೆಯಾ? ನಿಮ್ಗೆ ಒಂದು ನ್ಯಾಯ ನೀತಿ ಅಂತನ್ನುವಂಥದ್ದು ಇಲ್ವಾ? ಈ ದೇಶದಲ್ಲಿ ಕೃಷಿ ಪ್ರಧಾನವಾದಂತಹ ದೇಶಕ್ಕೆ ಗೋವಿನ ವಂಶನೇ ಮುಖ್ಯ. ಸೊ ಇವತ್ತು ಅದಿಲ್ಲದೆ ನೀವು ಅನ್ನನ ಕೂಡ ತಿನ್ನಕ್ಕಾಗಲ್ಲ. ಸೊ ಅಂತ ಇದರಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದಂತ ಸಮಯದಲ್ಲೂ ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಸಾಯಿಖಾನೆಗಳು ಗೋ ಹತ್ಯೆ ನಡೀತಾ ಇರುವಂತದ್ದು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಎಲ್ಲಾ ಹಿಂದೂ ಸಂಘಟನೆಗಳನ್ನ ಒಕ್ಕೂಟದಿಂದ ಬಹಳ ದೊಡ್ಡ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಯೋಜನೆಯನ್ನ ಮಾಡ್ತಾ ಇದ್ದೀವಿ ಅಂತ ನೋಡಿ. ನಾನು ಇತ್ತೀಚೆಗೆ ಕೇಳಿದೆ, ಅದು ಮುಸ್ಲಿಮರಿಗೆ ಸಬ್ ಇನ್ಸ್ಪೆಕ್ಟರ್ಗೋಸ್ಕರ ಟ್ರೈನಿಂಗು ಸರ್ಕಾರದಿಂದ ಉಚಿತವಾದಂತ ಅವರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದು. ಸೊ ಯಾವ ಸಂವಿಧಾನ ವಿರೋಧಿ ಇದು. ಡಾಕ್ಟರ್ ಅಂಬೇಡ್ಕರ್ ಯಾವುದೇ ಜಾತಿ ಹೆಸರಿನಲ್ಲಿ, ಯಾವುದೇ ಧರ್ಮದ ಹೆಸರಿನಲ್ಲಿ ಇಲ್ಲಿ ಯಾವುದೇ ರೀತಿಯ ಅಪೀಸ್ಮೆಂಟ್ ಆಗಬಾರ್ದು ಅಂತೇಳಿ ಸಂವಿಧಾನದಲ್ಲೇ ಇದೆ. ಸಂವಿಧಾನವನ್ನು ಧಿಕ್ಕರಿಸಿ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಅಪೀಸ್ಮೆಂಟ್ ಮಾಡುವಂತಹ ಪ್ರಕ್ರಿಯೆ ಈ ಸಬ್ ಇನ್ಸ್ಪೆಕ್ಟರ್ ಮುಸ್ಲಿಮರಿಗೋಸ್ಕರ ಮಾತ್ರ ಸುಮಾರು 400 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಇತ್ತೀಚೆಗೆ ಮಾಹಿತಿ ಬಂದಿದ್ದು. ನಾನು ಹೇಳುದು, ಅವರನ್ನು ಯಾರನ್ನೂ ಅಪಾಯಿಂಟ್ಮೆಂಟ್ ಮಾಡಬಹುದು, ರದ್ದು ಮಾಡಬೇಕು, ಅವರನ್ನು ಸೇರಿಸ್ಕೋಬಾರ್ದು ಅಂತನ್ನುವಂಥದ್ದು ಹೇಳ್ತೀನಿ. ಹಾಗಾದ್ರೆ ಹಿಂದೂ ಸಮಾಜದಲ್ಲಿರುವಂತ ಬೇರೆ ಬೇರೆ ಜಾತಿಯಲ್ಲಿ SC ST ಗಳು ಅಥವಾ ಬಡವರು ಎಲ್ಲ ಹೋಗ್ಬೇಕು. ಅವ್ರಿಗೆ ಯಾರು ಟ್ರೈನಿಂಗ್ ಕೊಡ್ತಾರೆ? ಈ ಜಮೀರ್ ಅಹಮ್ಮದ್ ಮಾಡ್ತಾ ಇರುವಂತ ದೇಶದ್ರೋಹಿ ಕೆಲಸ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಇಂಥ ಕುಕೃತ್ಯಕ್ಕೆ ಕಾಂಗ್ರೆಸ್ ಸಪೋರ್ಟ್ ಕೊಡ್ತಾ ಇರುವಂತಹದ್ದು ಕೂಡ ದುರ್ದೈವ ಅಂತ ಹೇಳ್ತೀನಿ. ಸರ್ವನಾಶ ಆಗಿ ಹೋಗ್ತಾರೆ ಈ ಸಂದರ್ಭದಲ್ಲಿ. ನಿಮ್ಮನ್ನೂ ಬಿಡುದಿಲ್ಲ ಇವರು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಜಮೀರ್ ಅಹಮ್ಮದ್ ಕೊಟ್ಟಂತ ಇದೇನೊಂದು ಟ್ರೈನಿಂಗು, ಇದು ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಹದ್ದು ಗಣ್ಣಿನಲ್ಲಿ ಅವರ ಲಕ್ಷ್ಯ ಕೊಟ್ಟು ಅದನ್ನ ಹತ್ತಿಕ್ಕುವಂತ ಪ್ರಕ್ರಿಯೆ ಮಾಡಬೇಕು ಅಂತನ್ನುವಂಥದ್ದು ಬಿಜೆಪಿಯವರಿಗೂ ಕೂಡ ನಾನು ಆಗ್ರಹ ಮಾಡ್ತೇನೆ. ಬಿಜೆಪಿಯವರು ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ತಂದ್ರು, ಇವರು ಪ್ರಣಾಳಿಕೆಯಲ್ಲೇ ಹಾಕಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ರದ್ದು ಮಾಡ್ತೀವಿ, ಮತಾಂತರ ನಿಷೇಧ ಕಾಯ್ದೆಯನ್ನ ರದ್ದು ಮಾಡ್ತೀವಿ, ಆಮೇಲೆ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ, ಹಿಂದೂ ಸಂಘಟನೆಗಳನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಯಲಾಗಿದೆ. ಇವರಿಗೆ ಮುಸ್ಲಿಂ ವೋಟ್ ಮಾತ್ರ ಅಲ್ಲ, ನಿಮಗೆ ಹಿಂದೂಗಳು ವೋಟ್ ಹಾಕಿದ್ದಾರೆ ಅಂತನ್ನುವಂಥದ್ದು ನೆನಪಿಟ್ಕೊಳ್ಳಿ. ಬರೇ ಮುಸ್ಲಿಮರಿಂದ ಗೆಲ್ಲಕ್ಕಾಗೋದಿಲ್ಲ, ಇಡೀ ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ, ಜಾಗೃತ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಬಹಳ ದೊಡ್ಡ ಅಪಾಯ ಇದೆ ದೇಶಕ್ಕೆ, ಸಮಾಜಕ್ಕೆ, ಹಿಂದೂಗಳಿಗೆ, ಹಿಂದೂ ಧರ್ಮಕ್ಕೆ ಅಂತನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೂ ಈ ರೀತಿ ಅಪೀಸ್ಮೆಂಟ್ ಮಾಡ್ತಾ ಇರುವಂತಹದ್ದು ದುರ್ದೈವ. ನಿಶ್ಚಿತ ಹೇಳ್ತೀನಿ, ನಾವು ಇಡೀ ಕರ್ನಾಟಕದಲ್ಲಿ ಹಿಂದೂ ಒಕ್ಕೂಟ ಮಾಡಿ, ಹಿಂದೂಗಳ ಸಂಘಟನೆಗಳ ಒಕ್ಕೂಟ ಮಾಡಿ, ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ದಾಗಲೂ ಆಗ್ತಾ ಇರುವಂತಹ ಗೋ ಹತ್ಯೆ, ಗೋ ಕಳ್ಳತನ, ಗೋಮಾಂಸದ ಬಗ್ಗೆ ಎಚ್ಚರಿಕೆಯನ್ನ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡುವಂತ ನಿರ್ಧಾರ ಮಾಡಿದ್ದೀವಿ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಅಕ್ರಮವಾದಂತ ಗೋ ಹತ್ಯೆ ಆಗ್ತಾ ಇರುವಂತದ್ದು, ಅಕ್ರಮವಾದಂತ ಇವತ್ತು ಕಸಾಯಿಖಾನೆಗಳನ್ನ ಮತ್ತು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತದು.
ನೀವು ನಿಲ್ಲಿಸ್ರೋ ಅಥವಾ ನಾವು ನಿಲ್ಲಿಸಬೇಕು. ಅಕ್ರಮ ಕಸಾಯ, ಕಾನೂನು ಬಾಹಿರ ಕಸಾಯಿ ಖಾನೆಗಳನ್ನು ಒತ್ತು ಕೆಡುತ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ನೀವು ಮಾಡಬೇಕಾದ ಕೆಲಸ ಕಾನೂನು ಬಾಹಿರ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನನಗೆ ಎಚ್ಚರಿಕೆಯನ್ನು ಕೊಡ್ತೇನೆ. ನೋಡಿ, ಜಾತಿಯನ್ನ ಒಡೆದು 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 ಇಡೀ ಸಮಾಜವನ್ನ ದಿಕ್ಕೆಟ್ಟು ಕುಳುಗೆಟ್ಟು ಮಾಡುವಂತಹ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹದ್ದು ಲಕ್ಷಾಂಶ ಅಪರಾಧ. ನಾವು RSS 100 ವರ್ಷ ಆಯ್ತು, ವಿಶ್ವ ಹಿಂದೂ 50 ವರ್ಷ ಆಯ್ತು, ಬಜರಂಗ ದಳ 25 ವರ್ಷ ಆಯ್ತು, ನಾವು ಶ್ರೀರಾಮ್ ಸೇನೆ 20 ವರ್ಷದಿಂದ, ಹೀಗೆ ನಿರಂತರ ನಾವು ಹಿಂದೂಗಳನ್ನು ಜೋಡಿಸ್ತಾ ಇದ್ದೀವಿ. ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಭೇದ ಬಿಟ್ಟು ಹಿಂದೂ ಒಂದು ಒಂದು ಅನ್ನುವಂಥ ಭಾವನೆಯನ್ನು ಬೆಳೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಈ ರಾಜಕಾರಣಿಗಳು ಜಾತೀಯತೆಯನ್ನ ಜಾತಿಯ ವಿಷಬೀಜವನ್ನ ಬಿತ್ತುವಂತ ದೇಶಕ್ಕೆ ಬಹಳ ದೊಡ್ಡ ಅಪಾಯಕಾರಿ ಅಂತನ್ನುವಂಥದ್ದು ಹೇಳ್ತೀನಿ. ಇದನ್ನ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಣಕ್ಕಾಗಿ, ನೌಕರಿಗೋಸ್ಕರ, ಸಮಾಜದ ಸಮಾನತೆಗೋಸ್ಕರ ಗಣತಿ ಅಲ್ಲ ಇದು ಅವರು ವೋಟ್ ಬ್ಯಾಂಕ್ ನಿರ್ಮಾಣಗೋಸ್ಕರ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಾವೆಲ್ಲ ಹಿಂದೂ ಇದೀವಿ ಅಂತನ್ನುವಂಥದ್ದು ಒಕ್ಕೊರಲಿಂದ ಹೇಳುವಂತ ಮಾನಸಿಕತೆ ಹಿಂದೂ ಸಮಾಜ ಡೆವಲಪ್ ಮಾಡ್ಕೊಳ್ಬೇಕು ಅಂತನ್ನುವಂಥದ್ದು. ಹಿಂದೂಗಳು ಒಟ್ಟಾಗಬೇಕು, ಒಂದಾಗಬೇಕು. ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಭೇದಗಳನ್ನ ನಾನು ಮೊದಲು ಹಿಂದೂ, ನಾನು ಮೊದಲು ಭಾರತೀಯ, ನಾನು ಮೊದಲು ದೇಶ ನನಗೆ, ಆಮೇಲೆ ನನ್ನ ಜಾತಿ, ಆಮೇಲೆ ನನ್ನ ಪಕ್ಷ, ಆಮೇಲೆ ನನ್ನ ಭಾಷೆ, ಆಮೇಲೆ ನನ್ನ ರಾಜ್ಯ ಅಂತನ್ನುವಂತ ಭಾವನೆಯನ್ನ ಪ್ರತಿಯೊಬ್ಬ ಹಿಂದೂ ಸಮಾಜದಲ್ಲಿರುವಂತವ್ರು ಬೆಳೆಸ್ಕೊಂಡ್ರೆ ಮಾತ್ರ ನಮ್ಮ ದೇಶ ಉಳಿಯುತ್ತೆ ಅಂತನ್ನುವಂಥದ್ದು.